ಎಲ್ಲಿಯಾರು ಏನು ತಾನು ವಿಚಾರಿಸಿಯೇ ಇಲ್ಲ? ಮೊದ್ಲ ಅವನ ಜೊತೆ ಮಾತಾಡ್ರಿ ಇಲ್ಲ ನೀವು ಬೋಕರ್ನ ಜೊತೆಗೆ? ಅವ ಬೋಕರ್ ಭಾಡ್ಯ ಬೇರೆ ದೇಶ ಅಂತಾನ, ಬೇರೆ ದೇಶಕ್ಕೆ ಮಾಡಿಕೊಡ್ತೀರೇನ ನಮ್ಮ ಮೊಮ್ಮಗಳನ್ನ? ನಾ ನೋಡಕ್ ಹೋಗೋದು ಹೆಂಗ, ಆಕಿ ನನ್ನ ನೋಡಕ್ ಬರೋದು ಹೆಂಗ? ತಂದಿ ತಾಯಿ ಅಂತ ನೋಡಕ್ ಬರೋದ ಬೇರೆ ಬರ್ಬೇಕು ಬ್ಯಾಡ, ಆಕಿ ಹೊರದೇಶಕ್ಕೆ ಕಳ್ಸಿದ್ರಿ ನೀವು. ಅತ್ತಿಯರ ನೋಡೋಣ ಸುಮ್ಮನಿರ್ರಿ, ಇನ್ನೂ ಏನೇನೈತೆ ಏನು ಗೊತ್ತಿಲ್ಲ ನನಗೂ. ಏನು ಹುಡುಗ ಚಲೋ ನೌಕರಿಯಾಗದಾನ ಮತ್ತೆ ಹೊರದೇಶದಾಗ ಅದಾನ ಅಂತಂದು ಹೇಳಿದ್ನ ನಾವು ಹ್ಞೂ ಅಂದೇವಿ. ನಮ್ಮ ಮಗಳು ಹೊರದೇಶ ಕಾಣ್ಬೇಕಂತಂದ್ರೆ ನಮ್ಮ ಪುಣ್ಯ ಅಲ್ಲನ್ರಿ? ಸುಮ್ಮನಿರ್ರಿ ಅತ್ತಿಯರ, ಸ್ವಲ್ಪ ಯಾಕೆ ಹಂಗೆ ಇದು ಮಾಡ್ತೀರಿ? ನೋಡೋಣ ಸುಮ್ಮನಿರಿ, ಎಲ್ಲ ಇನ್ನೂ ಅವ್ರಿಗೆ ಒಪ್ಪಿಗೆ ಆಗ್ಬೇಕು. ನಾವು ಹುಡುಗಿ ನೋಡ್ಬೇಕು, ಅವ್ರ ಒಪ್ಪಿಗೆ ಆಗ್ಬೇಕು ನಮ್ಮ ಮಗಳವರಿಗೆ. ಎಲ್ಲ ಇನ್ನೂ ಭಾಳ ಆಕತಿ, ಸುಮ್ಮನಿರಿ ನೋಡೋಣ ಅಂತ. ಹೊರದೇಶದಾಗ ಕೆಲಸ ಮಾಡ್ತಾನ ಅಂತಂದ್ರೆ ಮಾತ್ರ ನಮ್ಮನ್ನು ಹಿಡಿಯಾರ ಯಾರು ಇಲ್ಲ. ಎಲ್ಲಾರು ಇದ್ರಿಗೆ ಇನ್ನೂ ನಮ್ಗೆ ಮರ್ಯಾದೆ ಜಾಸ್ತಿ ಆಕತಿ. ಮರ್ಯಾದೆ ಜಾಸ್ತಿ ಮಾಡ್ಕೊಳಕಿ ಅಂತ ಮರ್ಯಾದೆ ಜಾಸ್ತಿ ಆಕತಿ ನಿನಗೆ? ಮಗಳನ್ನ ಕಣ್ಣಿಗೆ ಕಾಣ ದೇಶಕ್ಕೆ ಕಳಿಸಿ ಭಾರಿ ಇದೆ ಬಿಡ ನೀನು. ಬರ್ಲಿ ತಡಿ, ಒಳಗೆ ಬರ್ಲಿ, ಸಿದ್ಧನ್ ನೋಡಿ ಅವ್ನು ಮಾಡ್ತಾನೆ ಇವನಿಗೆ. ಜಯಕ್ಕ ರೆಡಿ ಆತ, ಕರ್ಕೊಂಡು ಹೋಗೋಣ ನಾನು. ಚಾ ಆತ? ಗಿರ್ಜಿ ಸ್ವಲ್ಪ ಸೋಸ್ ಬಾರ, ಚಾ ಕಪ್ಪಿಗೆ ಸೋಸ್ ಬಾ ಒಂದು ಈಟ. ಏತಾಯಿ ಸುಜಾತ, ನೀನು ನಡಿ ಮುಂದಕ್ಕೆ ನಡಿ, ನಾ ಹಿಂದ್ಲಿಂದ ಚಾ ಸೋಸಿಗೆ ತಗೊಂಬರ್ತಾನೆ. ಈ ಸೀರೆಯಾಗ ನೀನು ಇಷ್ಟೆಲ್ಲ ರೆಡಿಯಾಗಿ ತಗೊಂಡು ಹೋಗಕ್ಕೆ ಆಕತಿ ಇಲ್ಲ ಬೇಡ, ನಾ ಹಿಂದ್ಲಿಂದ ಚಾ ಹಿಡ್ಕೊಂಬರ್ತಾನೆ. ನೀವು ಮುಂದೆ ನಡಿ, ಕುಂತ್ರಲ್ಲಿ ನೀವು ಸೀದಾ ಹೋಗಿ ಸುಮ್ಮನೆ ಅಲ್ಲಿ ಕುಂತು ಬಿಡು, ನಾ ಕೊಡ್ತೇನೆ ಅಂತ ಚಾ ಎಲ್ಲರಿಗೇನು. ಹ್ಞೂ ಆ ಚಿಕ್ಕಮ್ಮ ಹಂಗೆ ಮಾಡ್ತಾನೆ. ಇದ್ರಾಗಂತೂ ಇಲ್ಲ, ಈ ಸೀರೆಯಾಗ ನನಗೆ ಏನಕ್ಕೆ ಹೆಜ್ಜೆ ಮುಂದೆ ಕಿತ್ತಿಡಾಕೂ ಆಗವಲ್ತು. ಅದ್ರಾಗ ಈ ನಮ್ನಿ ಹೇರಿ ಬಿಟ್ರಿ ಮೈ ಮ್ಯಾಗ ಸಾಮಾನ, ಇದ್ರಾಗ ಎಲ್ಲಿ ಅಡ್ಡಾಡಕೊಳ್ಳಿ ಹಾಕೊಂತ ಬಿಡ್ತಾನೆ ತಗತ್ತ. ಯವ್ವ ಕರ್ಕೊಂಬರ್ರಿ, ಚಾ ತಗೊಂಬರ್ರಿ, ನಾಷ್ಟಾಕು ತಗೊಂಬರ್ರಿ. ಹಂಗೆ ನಾಷ್ಟ ಏನು ಬೇಡಿಸಿದಪ್ಪ? ನಾಷ್ಟ ಏನು ಬೇಡ, ಎಲ್ಲ ಮಾಡ್ಕೊಂಬಂದೇವಿ. ನಾಷ್ಟಾಗ ಇಷ್ಟದ್ದೇನು ಹಚ್ಚಾಡಕ್ಕೆ ಹೋಗ್ಬೇಡ. ಈಗ ಚಾ ಅಷ್ಟು ತಂಬರ್ರಿ, ಒಂದು ಕಪ್ ಚಾ ತಂಬರಕ್ಕೆ ಹೇಳ ಸಾಕಷ್ಟ. ಹಂಗಂದ್ರೆ ಹೆಂಗೋ ಮಾರ, ಶಿರಾ ಉಪ್ಪಿಟ್ಟು ಮಾಡಿಸಿದ್ದೈತೆ ಅಲ್ಲೇ, ನಾಷ್ಟ ಮಾಡೇ ಹೋಗ್ಬೇಕು ನೀವು. ಶಿರಾ ಉಪ್ಪಿಟ್ಟು, ವಾವ್, ಸೂಪರ್ ಕಾಂಬಿನೇಷನ್. ತರಿಸಿ ಬಡವ್ರ ಮನೆ ಊಟ ಚಂದ ಅಂತೆ. ಹಾಗೆ ನಮಗೆ ಶಿರಾ ಉಪ್ಪಿಟ್ಟು ತುಂಬ ಇಷ್ಟ, ನಿಜವಾಗ್ಲೂ ತುಂಬ ಇಷ್ಟ. ನೀವು ತರಿಸಿ, ನಾನು ಇವತ್ತು ಒಳ್ಳೆ ಬ್ಯಾಟಿಂಗ್ ಮಾಡೇ ಹೋಗೋದು ಇಲ್ಲಿಂದ. ಸುಮ್ಮನೆ ಕೂತ್ಕೊಳ್ರಿ. ಅದು ಸೀರಾ ಉಪ್ಪಿಟ್ಟು ಅಂದರೆ ಏನು ಅಲ್ಲ, ಉಪ್ಮಾನು ಕೇಸರಿ ಬಾತು ಅಷ್ಟು ಗೊತ್ತಿಲ್ವಾ ನಿಮಗೆ? ಅದನ್ನೇನು ಅಷ್ಟು ತಿಂದೇ ಇಲ್ವಾ ನೀವೆಲ್ಲೂ? ಅಲ್ಲಿ ಹೋಗಿ ಹೊರಗಡೆ ಹೋಟ್ಲಲ್ಲಿ ತಿನ್ಕೊಂಡು ಹೋಗೋಣವಂತೆ. ಸುಮ್ಮನಿರ್ರಿ, ಇಲ್ಲಿ ಬಂದ ಜಾಗದಲ್ಲಿ ನೀವು ಮಾನ ಮರ್ಯಾದೆ ಕಳಿಬೇಡಿ ನನಗೆ. ನಿಮಗೂ ಸ್ವಲ್ಪ ಸ್ವಲ್ಪ ಹಾಕ್ಕೊಟ್ರೆ ಸಾಲೋದು ಇಲ್ಲ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮಗೆ ತಟ್ಟೆ ಐತಿ, ನೀವು ತಿನ್ನೋದು ನೋಡಿದರೆ ಅಲ್ಲಿ ನಮಗೆ ಅಸಹ್ಯ ಅನಿಸುತ್ತೆ, ನಮಗೆ ಅವಮಾನ ಆಗುತ್ತೆ. ಸುಮ್ಮನೆ ಕೂತ್ಕೊಳ್ಳಿ, ಹೋಟ್ಲಲ್ಲಿ ತಿನ್ಕೊಂಡು ಹೋಗೋಣವಂತೆ. ಆಯಿತು ಶಿವಪ್ಪ ಅವರೇ, ಬೇಡ ಬಿಡಿ, ಟೀ ತರಿಸಿ ಹುಡುಗಿ ನೋಡ್ಕೊಂಡು ಹೋಗ್ತೀವಿ ನಾವು. ನಮಸ್ಕಾರ ರೀ, ನಾನು ಹುಡುಗಿ ತಾಯಿ ರೀ, ಜಯಕ್ಕ ಅಂತ ನನ್ನ ಹೆಸರು ರೀ. ಹಾಂ ನಮಸ್ಕಾರ. ನಮಸ್ಕಾರ ತಾಯಿ, ನಮಸ್ಕಾರ. ಸುಜಾತ ಬಾರ, ಈಗ ನಾನು ನೋಡ್ರಿ ನಮ್ಮ ಹುಡುಗಿ ದಂತದ ಗೊಂಬೆಗಳ ಕೈ ತಕೊಂಡು ಮುಟ್ಬೇಕು. ಮಮ್ಮಿ ಅವಳು ಯಾವ ಥರ ರೆಡಿ ಆಗಿದ್ದಾಳೆ ನೋಡಲ್ಲಿ. ಬರೋ ಐಟಮ್ಸ್ ಎಲ್ಲ ಮೈ ಮೇಲೆ ಹಾಕೊಂಡು ಕುತ್ಕೊಂಡಿದ್ದಾಳೆ ನೋಡಲ್ಲಿ. ಚೆನ್ನಾಗಿದ್ದಾಳೆ. ಏನಮ್ಮ, ಏನು ಓದಿದೀಯಾ? ಆಕಿ ಭಾಳ ಓದಾಳ್ರಿ. ಆಕಿ ಪೊಲೀಸ್ ಆಫೀಸರ್ ಅದಾಳ್ರಿ, ಪೊಲೀಸ್ ಇನ್ಸ್ಪೆಕ್ಟರ್ ಅದಾಳ್ರಿ ಆಕಿ. ಹೌದಾ? ವಾವ್, ಇದನ್ನೆಲ್ಲ ಹೇಳೇ ಇರಲಿಲ್ವಲ್ಲ ಅವರು. ಏನೋ ಗ್ರಾಜ್ಯುಯೇಟ್ ಆಗಿದ್ದಾಳೆ ಅಂತ ಹೇಳಿದ್ರು ಅಷ್ಟೇ. ಇಲ್ರಿ, ಆಕಿ ಪೊಲೀಸ್ ಇನ್ಸ್ಪೆಕ್ಟರ್ ಅದಾಳ, ಕೆಲಸ ಮಾಡ್ತಾಳ್ರಿ ಆಕಿ. ದಿನ ಆಕಿ ಹಂಗ ಕಾಕಿ ಅರ್ಬಿ ಹೆಕ್ಕೆಂದು ಪೊಲೀಸ್ ಸ್ಟೇಷನ್ಗೆ ಹೋಗೋದು ನೋಡಾಕತ್ರ ನಾವು ನಿತ್ಕೊಂಡು ಊರಾಗೆಲ್ಲ ಹಿಂಗ ನಿತ್ಕೊಂಡು ನೋಡ್ಬೇಕು ನೋಡ್ರಿ. ಅಷ್ಟು ಕದರ ಕಾಣ್ತಾಳ ನಮ್ಮ ಹುಡುಗಿ. ಹೌದಾ? ಓಕೆ. ಅಡುಗೆ ಎಲ್ಲ ಮಾಡಕ್ಕೆ ಬರುತ್ತಾ? ಬರ್ತೈತ್ರಿ, ಸ್ವಲ್ಪ ಬರ್ತೈತ್ರಿ, ಪೂರಾ ಬರಂಗಿಲ್ಲ, ಸ್ವಲ್ಪ ಬರ್ತೈತ್ರಿ. ಪರವಾಗಿಲ್ಲ. ಅಲ್ಲಿ ಹೋಗಿ ಆಮೇಲೆ ನೀವೇ ಎಲ್ಲ ಮಾಡ್ಕೊಳ್ಳೋದು. ಇಲ್ಲಿ ಥರ ಏನು ಹೆವಿ ಊಟ ಏನಿರಲ್ಲ, ಸಿಂಪಲ್ ಇರುತ್ತಲ್ವಾ. ನನ್ನ ಮಗನೂ ಸಿಂಪಲ್ ಆಗಿ ಊಟ ಮಾಡೋದು, ಹೆವಿ ಏನು ಊಟ ಮಾಡಲ್ಲ. ನಿಮ್ಮ ಥರ ಅದೇನು ಹೇಳ್ತಾರೆ ರೊಟ್ಟಿ ಆ ಥರ ಎಲ್ಲ ಮಾಡ್ತೀರಲ್ಲ ನೀವು, ಆ ಥರ ಏನೋ ನನ್ನ ಮಗ ಊಟ ಮಾಡಲ್ಲ. ಎಲ್ಲ ಸಿಂಪಲ್ಲಾಗೆ ಪಾಸ್ತಾ, ನೂಡಲ್ಸ್ ಮತ್ತು ಇದೇ ಥರ ಏನೇನು ಬೇಕಲ್ವಾ ನಿಮಗೆಲ್ಲ ಸಿಂಪಲ್ ಆಗಿರೋದು ನಾನೇನು ಪ್ರಿಪೇರ್ ಮಾಡ್ಕೋಬೋದು ಅಲ್ವಾ? ಏನ್ರಿ ರೊಟ್ಟಿ ಪಲ್ಯ ತಿನ್ನಂಗಿಲ್ಲ ನೀವು? ಮತ್ತೇನು ತಿಂತೀರಿ? ಪಾಸ್ತಾ ತಿಂತೀರಿ? ಅದೇ ಪಾಸ್ತಾ ಅಂದ್ರೆ ಮೈದಾ ಹಿಟ್ಟಿನ ಹೋದಿಲ್ರಿ, ಅವು ನೂಡಲ್ಸ್ ಎರೆಹುಳಾಗತ್ತೆ ಬರ್ತಾವಲ್ಲ, ಅವ ನೂಡಲ್ಸ್ ಅಥವಾ ಒಂಚೂರು ದಪ್ಪನೋ ಪಾಸ್ತಾ ಅಂತೀರೇನ? ಹೌದಿಲ್ಲ? ನೋಡಿ ತಗೋರಿ,
ಈಗೇನ್ರಿ ಯೂಟ್ಯೂಬ್ನಾಗ ಇಟ್ ಹೊಡ್ರ ಒಂದು ಈಟ್ ಹೊಡೆದ್ರ 16 ನಮ್ನಿ ಬರ್ತಾವ ಅದ್ರಾಗನ ನೋಡಿನ ತೆಗ್ರ ಅದನ್ನ ತಿನ್ನೋದು ಯಾವಾಗ್ಲೂ ನೀವು. ನಾವು ಅಂತೀನಲ್ಲ, ನಾವು ಇಲ್ಲೇ ಬೆಂಗಳೂರಲ್ಲಿ ಇರ್ತೀವಲ್ವಾ, ನಮಗೆಲ್ಲ ನಾವು ಎಲ್ಲ ಥರನೂ ಊಟ ಮಾಡ್ತೀವಿ. ಅನ್ನ ಸಾರು ಎಲ್ಲ ನಾವೆಲ್ಲ ನಿಮ್ಮ ಥರನೇ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ಊಟ. ಈಗ ನಮ್ಮ ಮಕ್ಕಳೆಲ್ಲ ಆ ಥರ ಊಟ ಮಾಡಲ್ಲ. ನಾವೆಲ್ಲ ಸಾರು ಅನ್ನ ರೊಟ್ಟಿ ಮತ್ತೆಲ್ಲ ಪದಾರ್ಥ ಆ ಥರ ಎಲ್ಲ ಅವರೆಲ್ಲ ತಿನ್ನೋಲ್ಲಲ್ವ. ಅದಕ್ಕೆ ಪಿಜ್ಜಾ ಬರ್ಗರ್ ಇದೇ ಥರ ಅಲ್ವಾ ತಿನ್ನೋದವರು. ಅದಕ್ಕೆ ಸಿಂಪಲ್ಲಾಗಿ ಪ್ರಿಪೇರ್ ಮಾಡಕ್ಕೆ ಬಂದರೆ ಆಯಿತು ಅಂತ ಹೇಳಿದ್ದು. ಅಂದ್ರೆ ನಿಮ್ಮ ಮಗ ಇಲ್ಲಿ ಬೆಂಗಳೂರಾಗ ಇರಂಗಲ್ಲ, ಹಂಗಂದ್ರೆ ಪಾರಿನಾಗ ಇರೋದು? ಹೌದೌದು, ಎಲ್ಲ ಫಾರಿನಲ್ಲೇ ಇರೋದು. ನನ್ನ ಮಗ ಮಗಳು ಅಳಿಯ ಎಲ್ಲರೂ ಫಾರಿನಲ್ಲೇ ಇರೋದು. ಇವಾಗ ಮದುವೆ ಆದರೆ ಸೊಸೆ ಕೂಡ ಫಾರಿನಲ್ಲೇ ಇರೋದು. ನೋಡ ಸುಜಾತ, ಈಗ ನೋಡ್ಕೊಂಬಿಡು, ಆಮೇಲೆ ನೋಡಿಲ್ಲ ಅನ್ಬೇಡ. ಮತ್ತೆ ಅಲ್ಲೇ ಇರೋದು ಹೊರದೇಶದಾಗ ಅಂತಂದ್ರೆ ಹೆಂಗ್ರಿ ಹುಡುಗ? ಶಿವಪ್ಪ ಬೊಕರಪ್ಪ, ಹುಡುಗ ಹೆಂಗೆ ಹೇಳ ನಮಗೆ. ನಮ್ಮ ಹುಡುಗಿನಂತೂ ನೀವು ನೋಡಿದ್ದಾತು. ಎಲ್ಲ ಇವ್ರ ಅಕ್ಕಪಕ್ಕ ಮನೆಯರ ಆಕಿನೂ ಹೇಳಿದ್ದಾತು ನಿಮ್ಗೆ ನಮ್ಮ ಹುಡುಗಿ ಹೆಂಗದಾಳ ಅಂತಂದು. ಇನ್ನು ಕೇಳಂಗಿದ್ರೆ ನೀವು ಆಜು ಬಾಜು ಮನ್ಯಾಗ ಮತ್ತೆ ಕೇಳ್ಕೊಂಡು ಹೋಗ್ರಿ ಹೋಗ ಮುಂದೆ. ಆದ್ರೆ ಹುಡುಗ ಹೆಂಗೆ ಅನ್ನೋದು ನಾವು ಇದ್ರ ಬದ್ರನ ಮಾತಾಡ್ಬಿಡೋಣಪ್ಪ. ಹೆಂಗೆ ಹೇಳು ಹುಡುಗ? ನೋಡಿದ್ರೇನು ಗುಟ್ಕ ಗಿಟ್ಕ ತಿನ್ನಂಗೆ ಏನು ಕಾಣಂಗಿಲ್ಲ. ಮತ್ತೆ ಸೆರೆಗಿರಿ ಕುಡಿತಾನ ಏನಿದ್ರು ಇದ್ರಿಗೆ ಅದು ಇದ್ರ ಬದ್ರನ ಕೇಳಿಬಿಡಕ್ಕೆ ನಾನು ಏಕಮಾರ್ ದುಡ್ಡು ಪಡ ಇದ್ರಿಗೇನ ಕೇಳಕ್ಕೆ ಮಕ್ಕದ ಇದ್ರಿಗೇನ ಕೇಳಕ್ಕೆ. ನಾನು ಹಿಂದೆ ಮುಂದೆ ಮಾತಾಡಿ ಹಂಗಾತು ಹಿಂಗಾತು ಬೇಡ ಬೇಡ ನಮಗಲ್ಲಿ. ಬೊಕರಪ್ಪ ಬಾಯಿ ಮುಂದಕ್ಕೆ ಬನ್ರಿ ಅವ್ರು ಬಂದೆ. ಇದ್ರ ಬದ್ರನ ಆಗ್ಬೇಕ್ರಿ ಮಾತವು ಇನ್ನ ಮುಂದೆ ಆಗ್ಬಾರ್ದವು. ಇದ್ರ ಬದ್ರ ಆದ್ರನ ಚಂದವು ಮಾತು. ನೋಡ್ರಿ ಅಮ್ಮಾರ, ಹುಡುಗ ಸೆರೆ ಕುಡಿಯಂಗಿಲ್ಲ, ಗುಡ್ಕ ಗಿಡ್ಕ ಏನು ತಿನ್ನಂಗಿಲ್ಲ. ಒಳ್ಳೆ ಚೊಕ್ಕ ಏವನ್ ನಮ್ಮ ಹುಡುಗ ಅಂತಂದ್ರ. ಹೌದಾ? ನೋಡಿ ಮತ್ತೆ ಕರೆ ಹೇಳಾಕತ್ತಿ ಹೋದಿಲ್ಲ? ಹೌದ್ರಿ, ಖರೆ ಹೇಳಾಕ್ತೀನಿ. ಸೆರೆಗಿರಿ ಅಂತದೇನು ಇಲ್ಲ, ಅಂತದೆಲ್ಲ ಮುಟ್ಟಂಗೂ ಇಲ್ರಿ ಇವ್ರು. ಇಲ್ಲ ಇಲ್ಲ, ಭಯ ಪಡಬೇಡಿ. ನಾವೆಲ್ಲ ಆ ಥರ ಎಲ್ಲ ಲೋ ಕ್ವಾಲಿಟಿ ಎಲ್ಲ ತೊಗೊಳಲ್ಲ. ನಾವು ತೊಗೊಳೋದೆಲ್ಲ ಹೈ ಕ್ಲಾಸ್ ಹೈ ಕ್ವಾಲಿಟಿದು ತೊಗೊಳ್ತೀವಿ. ಡೈಲಿ ಒಂದು ಪೆಗಪ್ಪ ಅಷ್ಟೇ. ಏನ್ತಮ್ಮ ಏನು ಹೇಳ್ದಿ ನೀನು? ಅವೇ ಜಿ, ನಾವೆಲ್ಲ ಲೋ ಕ್ವಾಲಿಟಿ. ಅದರಲ್ಲಿ ನೀವು ಕೇಳಿದ್ರಲ್ವಾ ಸಾರಾಯಿ ಅಂತಾರೆ ಸರ್, ಸಾರಾಯಿ ಗಿರಾಯಿ ಅಂತಾರೆ ಎಲ್ಲ ಲೋ ಕ್ವಾಲಿಟಿ. ನಾವೆಲ್ಲ ಏನು ಆ ಥರ ಎಲ್ಲ ತೊಗೊಳಲ್ಲ. ಏನಿದ್ರು ಹೈ ಕ್ವಾಲಿಟಿ ತೊಗೋತೀವಿ ನಾವು. ಒಳ್ಳೆ ಬ್ರ್ಯಾಂಡ್ ಇರೋದು, ಒಳ್ಳೆ ಆಲ್ಕೋಹಾಲ್ ಮಾತ್ರ ನಾವು ಕನ್ಸ್ಯೂಮ್ ಮಾಡೋದು. ಅದು ಡೈಲಿ 1 ಪೆಗ್ ಮಾತ್ರ ರಾತ್ರಿ. ಮತ್ತು ಯಾವಾಗಾದರೂ ಪಾರ್ಟಿ ಗೀಟಿ ಒಕೇಶನಲ್ಲಿ ಈ ಥರ ಇರುತ್ತಲ್ಲ, ಅವಾಗೇನಾದರೂ ಪಾರ್ಟೀಸಲ್ಲಿದ್ದಾಗ ಆವಾಗ ತೊಗೊಳ್ತೀವಿ. ಆಮೇಲೆ ಯಾರ್ದಾರೋ ಮತ್ತು ಮನೇಲಿ ಅವ್ರ ಪಾರ್ಟೀಸ್ಗೆ ಕರೆದಿರ್ತಾರಲ್ವ, ಆವಾಗ ತೊಗೊಳ್ತೀವಿ. ನಮ್ಮ ಮನೇಲಂತೂ ಡೈಲಿ ನಾನು, ನನ್ನ ಮಿಸಸ್ ಮತ್ತು ನನ್ನ ಅಳಿಯ 3 ಜನ ಡೈಲಿ 1 ಪೆಗ್ ತೊಗೊಳ್ತೀವಿ. ಅದಕ್ಕೇನಿಲ್ಲ, ಅದೆಲ್ಲ ಕಾಮನ್ ಅಲ್ಲಿ. ಅಯ್ಯೋ ಸುಮ್ಮನಿರ್ರಿ ನೀವೇನು. ಸಿಗರೇಟು ಸೇರ್ತೀರಿ ಹೆಂಗತ್ತಮ್ಮ? ಸಿಗರೇಟು ಸೇರ್ತೀರೇನ? ಮತ್ತು ಇಸ್ಪಿಟ್ ಆಡ ಜೂಜು ಇಸ್ಪಿಟ್ ಆಡೋದೇನ್ರ ಚಟ ಐತೇನ ಹುಡುಗ? ಜೂಜು ಇಸ್ಪಿಟ್ ಆ ಥರ ಇಲ್ಲ, ಏನಿಲ್ಲ ಅಮ್ಮ, ಆ ಥರ ಏನೇ ಇಲ್ಲ. ಯಾವಾಗಲಾದರೂ ಒಂದು ಸ್ವಲ್ಪ ಅವ್ರಿಗೆ ಏನಾದರೂ ಮೂಡ್ ಬಂದಾಗ ಅಥವಾ ಬೇಜಾರಾದಾಗ ಅಥವಾ ಮೂಡ್ ಚೆನ್ನಾಗಿದ್ದಾಗ ಕಸಿನೋಗೆಲ್ಲ ಹೋಗ್ತಿರ್ತಾನಷ್ಟೇ. ಅದು ಬಿಟ್ಟರೆ ಈ ಥರ ಎಲ್ಲ ಜೂಜು ಇಸ್ಪಿಟ್ ಈ ಥರ ಎಲ್ಲ ಏನು ಆಡಲ್ಲ. ಯಾವಾಗಲಾದರೂ ಒಂದು ಸ್ವಲ್ಪ ಕಸಿನೋಗಿ ಹೋಗ್ತಿರ್ತಾನೆ ಅಷ್ಟೇ. ಬೊಕರಪ್ಪ ಏನು ಹಂಗಂದ್ರೆ ಕಸೀನ್ ಅಂತಲ್ಲ, ಕಸೀನ್ಗೆ ಹೋಗ್ತಾನಂತಲ್ಲ, ಹೆಂಗಂದ್ರೇನು? ಏನಿಲ್ಲ ಬಿಡ್ಬೇ, ಏನಿಲ್ಲ. ಅಣ್ಣಾರೆ ನೀವು ಸ್ವಲ್ಪ ಸುಮ್ಮನಿರಿ ನೀವು. ಚಾ ಕೊಡ್ರಿ ಹೊಂಡ ಟೈಮ್ ಆಕತಿ, ಭಾಳ ಹೊಟ್ಟಕತಿ. ಅಮ್ಮ ನಿನಗೆ ಆಮೇಲೆ ಬರ್ತಾನೆ ತಗ, ನೀನು ಆಮೇಲೆ ಬಂದು ನಿನ್ನ ಜೊತೆ ಮಾತಾಡ್ದೆ ನಾನು. ನೀ ಸುಮ್ಮನಿರು ಒಂದು ಸ್ವಲ್ಪ ಹೊತ್ತು. ಸಿದ್ದಪ್ಪ ಫಾರಿನಾಗಿರೋ ಗಂಡ ಅಂತ ಗೊತ್ತಿದ್ದ ಕರ್ಸಿದ್ದು ಹೋದಿಲ್ಲ ನಾನು ನಿನಗೆ ಹೇಳಿದ್ನಿಲ್ಲ. ಫಾರಿನಾಗಿರ್ತಾರವ್ರು ಅಂತಂತ ಎಲ್ಲ ಗೊತ್ತಿದ್ದ ಕರೆಸಿ ಇಲ್ಲೇ ನಿಮ್ಮ ಅವ್ನ ಕಡೆಯಿಂದ ಹಂಗೆಲ್ಲ ಕೇಳಕ್ಕೆ ಹಚ್ಚಿ ನಿಮ್ಮ ಅವ್ರ ಕಡೆಯಿಂದ ಅವಮಾನ ಮಾಡಿಸ್ತೀರಿ ನಮಗೆ. ಸುಮ್ಮನಿರಕ್ಕೆ ಹೇಳಲ್ಲ ನಿಮ್ಮ ಅವ್ಗ, ಅವೆಲ್ಲ ಅಲ್ಲಿ ಕಾಮನ್, ನಿಮ್ಗೆ ಗೊತ್ತಾಗಂಗಿಲ್ಲನ. ನಿಮ್ಮ ಹುಡುಗಿ ಹೋಗಿ ಇಂಥ ಹಳ್ಳ್ಯಾಗಿಂದ ಅಲ್ಲಿ ಫಾರಿನ್ ಸೇರ್ತಾವ ಅನ್ನೋದು ನಿಮ್ಗೆ ದೊಡ್ಡ ಖುಷಿ ಆಗ್ಬೇಕದು. ಅದು ಎಂಥ ದೊಡ್ಡ ವಿಷಯ ಅದು. ಇಲ್ಲಿ ಇಂಥ ಹಳ್ಳಿಯಿಂದ ಹೋಗಿ ಫಾರಿನ್ನಾಗಿರೋ ಜೀವನ ಮಾಡೋದು ಅಂತಂದ್ರೆ ಏನು ಸಾಮಾನ್ಯ ಅನ್ಕಂಡು ಏನು? ನಿಮ್ಮ ಅವ್ರಿಗೆ ಒಂದು ಸ್ವಲ್ಪ ಸುಮ್ಮನಿರಕ್ಕೆ ಹೇಳ. ಯವ್ವ ಒಳಗೆ ನಡಿಬೇ ಒಂದು ಸ್ವಲ್ಪ. ಭಾಡ ನನಗೆ ಒಳಗೆ ಹೋಗಂತೀಯ ಮಾಡ್ತಾನೆ ತಡಿ. ನಿನಗೆ ಹೋಗ್ಲಿ ಇವ್ರು ಬಾರ್ರಿ, ನೀವು ಒಳಗೆ ಬಾ, ನೀನು ಮಾಡ್ತಾನೆ ನಿನಗೆ. ನೋಡಿಮ್ಮ, ನಮಗೆ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ. ನನ್ನ ಹುಡುಗನಿಗೂ ಹುಡುಗಿ ಇಷ್ಟ ಆಗಿದ್ದಾಳೆ, ನಮಗೆಲ್ಲರಿಗೂ ತುಂಬ ಇಷ್ಟ ಆಗಿದ್ದಾಳೆ. ಮತ್ತು ಮದುವೆ ಯಾವಾಗ ಇದೆಲ್ಲ ನಾವು ಹೋಗಿ ಫೋನ್ ಮಾಡಿ ತಿಳಿಸ್ತೀವಿ ನಿಮಗೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮದುವೆ ಮುಗಿಸ್ಬಿಡೋಣ, ಆಯಿತಾ? ಆಗಲಿ ದೇವಾರ, ನೀವು ಹೆಂಗೆ ಹೇಳ್ತೀರಿ ಹಂಗಾಗ್ಲಿ ರೀ. ನೀವೇನು ಮದ್ವೆದೇನು ನೀವು ಯಾವಾಗ ಹೇಳ್ತೀರಿ ನಾವು ಅವಾಗ ಮಾಡಕ್ಕೆ ರೆಡಿ ಅದೇವಿ, ನಾವು ತಯಾರದೇವ್ರಿ. ಅದಕ್ಕೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಅವ್ರು. ನೀವು ಹೇಳ್ರಿ ಅಷ್ಟು, ನೀವು ಹೋಗ್ರಿ ಫೋನ್ ಮಾಡಿರಿ, ವಿಚಾರ ಮಾಡಿ ಫೋನ್ ಮಾಡಿರಿ. ನೀವು ಯಾವಾಗ ಅಂತೀರಿ ನಾವು ಅವಾಗ ಮದುವೆ ಮಾಡಿಕೊಡ್ತೇವೆ.
ಅದಕ್ಕೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಹೆಂಗೆ ಹೇಳ್ತೀರಿ ಹಂಗೆ ಧೂಮ್ಧಾಮಾಗಿ ಮದುವೆ ಮಾಡಿ ಕೊಡ್ತೇವೆ. ಗ್ರ್ಯಾಂಡಾಗೆಲ್ಲ ಬೇಡ ಇವರೇ, ಬೇಡ ಬೇಡ ಗ್ರ್ಯಾಂಡಾಗೆಲ್ಲ ಮಾಡೋದು ಬೇಡ. ಸಿಂಪಲಾಗಿ ರಿಜಿಸ್ಟರ್ ಮಾಡಿಸ್ಬೇಡಣ, ಮುಗೀತಲ್ವಾ ರಿಜಿಸ್ಟರ್ ಆದರೆ. ಅದೇ ಮತ್ತೆ ಆ ಥರ ಎಲ್ಲ ಗ್ರ್ಯಾಂಡಾಗಿ ಅದೆಲ್ಲ ಮಾಡೋದೇನು ಬೇಡ. ಇನ್ನೇನು ಅವ್ರಿಗೂ ಫಾರಿನ್ಗೆ ಹೋಗೋಕೆ ಲೇಟ್ ಆಗುತ್ತಲ್ವಾ, ಆ ಥರ ಎಲ್ಲ ಮಾಡ್ಕೊತ ಕೂತ್ಕೊಂಡ್ರೆ ಅಷ್ಟೇ, ರಿಜಿಸ್ಟರ್ ಮಾಡಿ ಮುಗಿಸ್ಬೇಡಣ. ಆಯ್ತು ರೀ ಅವ್ವ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಆಗಲಿ ರೀ. ಸರಿ, ಹಾಗಿದ್ರೆ ನಾವೇನು ಬರ್ತೀವಿ, ನಿಮಗೆ ಊರಿಗೆ ಹೋಗಿ ಫೋನ್ ಮಾಡ್ತೀವಿ ನಾವು.